ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 4ನೇ ತರಗತಿಯ ಗಣಿತದಲ್ಲಿ ಮೊದಲ 2 ಪಾಠಗಳು ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ, ಇನ್ನು 2ನೇ ಪಾಠ ಸಂಖ್ಯೆಗಳು ಅಂತ ಇದೆ. ಅವೆರಡು ಪಾಠದ್ದು ಏನು ಮಾಡ್ತಾ ಇದ್ದೀನಿ, ಸಪ್ರೇಟಾಗಿ LB ಕ್ವಶನ್ ಪೇಪರ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 4ರಲ್ಲಿ ನಾವು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, EVS ಅನ್ನು ಹಾಕಿದ್ದೀವಿ. ಸೊ ಇವಾಗ ಮ್ಯಾಥ್ಸ್ ಇದೆ. ಸೊ ಎಲ್ಲ ವಿಷಯಗಳಲ್ಲಿ ಅವೈಲೇಬಲ್ ಮಾಡ್ತಾರೆ. ಸೊ ಯಾರಿಗೆ PDF ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ನೀವು ಬುಕ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಹಾಗಾದರೆ ಈ ವಿಡಿಯೋವನ್ನು ಶುರು ಮಾಡೋಣ. ಸೊ ನೋಡೋಣ, ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ. ಸೊ ಉದ್ದಿಷ್ಟಗಳು: ಜ್ಞಾನಕ್ಕೆ 3 ಅಂಕ, ತಿಳುವಳಿಕೆ 5, ಅನ್ವಯಕ್ಕೆ 2, ಒಟ್ಟು 10 ಅಂಕ. ಕ್ಲಿಷ್ಟತೆ ಮಟ್ಟ ನೋಡೋದಾದರೆ ಸುಲಭಕ್ಕೆ 3 ಅಂಕ, ಸಾಧಾರಣ 5, ಕಠಿಣ 2, ಒಟ್ಟು 10 ಅಂಕ. ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ 3, ಅತಿ ಕಿರು ಉತ್ತರ 3 ಅಂಕ. ಸೊ ಕಿರು ಉತ್ತರ ಏನಿದೆ ಅಂತಂದರೆ 4 ಅಂಕ. ಸೊ ಒಟ್ಟು ಇರ್ತಕ್ಕಂಥದ್ದು 10 ಅಂಕ ಇದೆ. ಸೊ ಫಸ್ಟ್ ನೋಡೋಣ, ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಅಂತಕ್ಕಂಥ ಪಾಠದಿಂದ. ಸೊ ಇದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಡೈರೆಕ್ಟಾಗಿ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಪ್ರಶ್ನೆ ಪತ್ರಿಕೆ ಉತ್ತರದ ಪುಟಕ್ಕೇ ತೋರಿಸ್ತೀನಿ. ಎಸ್, ಪಾಠಾಧಾರಿತ ಮೂಲ್ಯಾಂಕನ LBA 2026-27 ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಮಾದರಿ ಉತ್ತರಗಳು. ತರಗತಿ 4, ವಿಷಯ ಗಣಿತ, ಅಂಕಗಳು 15, ಸಮಯ 30 ನಿಮಿಷ, ಭಾಗ 1 ಲಿಖಿತ 10 ಅಂಕ. ಒಟ್ಟು 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 2 ಪ್ರಶ್ನೆ 2 ಅಂಕ. ಒಂದು ಸರಳ ರೇಖಾಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಹೀಗೆಂದು ಕರೆಯುತ್ತಾರೆ: A ವಿಸ್ತೀರ್ಣ, B ಬಾಹು, C ಸುತ್ತಳತೆ, D ಉದ್ದ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಸುತ್ತಳತೆ. ಪ್ರಶ್ನೆ 2, ವರ್ಗದ ಬಾಹುವಿನ ಉದ್ದ 20 ಸೆಂಟಿಮೀಟರ್ ಆದರೆ ಅದರ ಸುತ್ತಳತೆ ಎಷ್ಟು? A 20 ಸೆಂಟಿಮೀಟರ್, B 80 ಸೆಂಟಿಮೀಟರ್, C 400 ಸೆಂಟಿಮೀಟರ್, D 100 ಸೆಂಟಿಮೀಟರ್. ಸೊ ವರ್ಗದ ಬಾಹುವಿನ ಉದ್ದ 20 ಸೆಂಟಿಮೀಟರ್ ಆದರೆ ಅದರ ಸುತ್ತಳತೆ ಆಪ್ಷನ್ ಬಿ 80 ಸೆಂಟಿಮೀಟರ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು 1 ಅಂಕದ 4 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ. ವಿಸ್ತೀರ್ಣ ಎಂದರೇನು? ಉತ್ತರ: ಒಂದು ಆಕೃತಿಯು ಆಕ್ರಮಿಸುವ ಸ್ಥಳ ಅಥವಾ ಪ್ರದೇಶವನ್ನು ಆ ಆಕೃತಿಯ ವಿಸ್ತೀರ್ಣ ಅಂತ ಕರಿತೀವಿ. 4ನೇ ಪ್ರಶ್ನೆ, ವರ್ಗದ ಸುತ್ತಳತೆ ಕಂಡುಹಿಡಿಯುವ ಸೂತ್ರವೇನು? ಉತ್ತರ 4 ಗುಣಿಸು ಬಾಹು ಅಂತ ಬರ್ತದೆ. 5ನೇ ಪ್ರಶ್ನೆ, ಚೌಕದ ಸುತ್ತಳತೆ 40 ಮೀಟರ್ ಆದರೆ ಬಾಹುವಿನ ಉದ್ದ ಕೇಳಿದ್ದಾರೆ. ಸೊ ಒಟ್ಟು ಸುತ್ತಳತೆ 4 ಆದರೆ ಸೊ ಪ್ರತಿ ಬಾಹು ಎಷ್ಟಾಗಿರಬೇಕು? 10 ಮೀಟರೇ ಆಗಿರಬೇಕು. ಇನ್ನು ಒಂದು ಚೌಕಾಕಾರದ ಉದ್ಯಾನವನದ ಉದ್ದ 100 ಮೀಟರ್ ಆದರೆ ಉದ್ಯಾನವನದ ವಿಸ್ತೀರ್ಣವನ್ನು ಲೆಕ್ಕ ಹಾಕಿ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಅವಾಗ ಎಷ್ಟಾಗ್ತದಪ್ಪ ಅಂದ್ರೆ 10,000 ಚದರ ಮೀಟರ್ ಈಸ್ ದ ರೈಟ್ ಆನ್ಸರ್. 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 2 ಪ್ರಶ್ನೆ 4 ಅಂಕ. ಕೆಳಗಿನ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಗೊತ್ತಾಗಿರ್ಬೋದು, AB 4, BC 4, CD 3, DE 6, AE 3 ಸೆಂಟಿಮೀಟರ್. ಓಕೆನಾ? 4, 4, 3, 6, 3. ಸೊ ಎಲ್ಲ ಕೂಡಿಸಿದಾಗ ಎಷ್ಟಾಗ್ತದಪ್ಪ ಅಂದರೆ 20 ಸೆಂಟಿಮೀಟರ್ ಸುತ್ತ ಅಳತೆ. ಸೊ ಅಷ್ಟು ಏನು ಮಾಡಬೇಕಪ್ಪ ಅಂತಂದರೆ ಕೂಡಿಸ್ಬೇಕು. ಇನ್ನು ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಸೆಕೆಂಡ್ದಲ್ಲಿರ್ತಕ್ಕಂಥದ್ದು ವಿಸ್ತೀರ್ಣ ಇದೆ, ಇದು ಸುತ್ತಳತೆ ಅಲ್ಲ, ಇದು ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಇದು XY 8 ಸೆಂಟಿಮೀಟರ್, Y ಮತ್ತು Z 8 ಸೆಂಟಿಮೀಟರ್, WZ 8 ಇದೆ, XW 8 ಇದೆ. ಅವಾಗ ಇದು ಏನಾಗ್ತದಪ್ಪ ಅಂತಂದ್ರೆ ಆನ್ಸರ್ ಬಂದುಬಿಟ್ಟು ಇದ್ರದ್ದು ಎಸ್ 8 8 64. ಸೊ 64 ಚದರ ಸೆಂಟಿಮೀಟರ್ ಅಂತ ಬರೆದ್ರೆ ಪ್ರಶ್ನೆ ಉತ್ತರ ಏನಾಗ್ತದಪ್ಪ ಅಂದರೆ ಸರಿ ಆಗ್ತದೆ. ಇನ್ನು ಇದರಲ್ಲಿರ್ತಕ್ಕಂಥ ಮೌಖಿಕ ಪ್ರಶ್ನೆಗಳನ್ನು ನೋಡೋಣ. ಸುತ್ತಳತೆ ಅಂದರೆ ಏನು? ಎಸ್, ಒಂದು ಸರಳ ರೇಖಾಕೃತಿ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಆ ಆಕೃತಿಯ ಸುತ್ತಳತೆ ಅಂತ ಕರಿತೀವಿ. ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನು? ಸೊ ಆಯತದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಉದ್ದ ಇಂಟು ಅಗಲ ಸೂತ್ರವನ್ನು ಬಳಸ್ತೀವಿ. ಇನ್ನು ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವೇನು ಅಂತ ಕೇಳಿದ್ದಾರೆ. ಸೊ ಚೌಕ ಅಥವಾ ವರ್ಗದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬಾಹು ಗುಣಿಸು ಬಾಹು. ಇನ್ನು ಆಯತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಕೇಳಿದ್ದಾರೆ. ಆಯತದ್ದು 2 ಉದ್ದ ಪ್ಲಸ್ 2 ಅಗಲ. ಇನ್ನು ಸಮಬಾಹು ತ್ರಿಭುಜದ ಸುತ್ತಳತೆ ಕಂಡುಹಿಡಿಯುವ ಸೂತ್ರವೇನು ಅಂತ ಕೇಳಿದರೆ 3 ಗುಣಿಸು ಬಾಹು ಅನ್ನೋದನ್ನು ನೀವೇನು ಮಾಡಬೇಕು, ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇಲ್ಲಿಗೆ 1ನೇ ಪಾಠ ಮುಗೀತು. ಸೆಕೆಂಡ್ ಬರೋಣ, ಸಂಖ್ಯೆಗಳು. ಇಲ್ಲಿನೂ ಕೂಡ ಇರ್ತಕ್ಕಂಥದ್ದು ಒಟ್ಟು ಎಸ್ ಜ್ಞಾನಕ್ಕೆ 3, ತಿಳುವಳಿಕೆ 5, ಅನ್ವಯ 2, ಒಟ್ಟು 10 ಅಂಕ. ಕ್ಲಿಷ್ಟತೆ ಸುಲಭ 3, ಸಾಧಾರಣ 5, ಕಠಿಣ 2, ಒಟ್ಟು 10 ಅಂಕ. ಪ್ರಶ್ನೆಗಳ ವಿಧ ನೋಡೋದಾದರೆ ಎಸ್ ವಸ್ತುನಿಷ್ಠ 4 ಇದ್ದಾವೆ, ಅತಿ ಕಿರು ಉತ್ತರ 2 ಇದ್ದಾವೆ, ಅತಿ ಕಿರು ಉತ್ತರ 4 ಇದ್ದಾವೆ.
ಓಕೆ. ದೆನ್ ಕಿರು ಉತ್ತರ 2 ಇದ್ದಾವೆ. ಸೊ ಟೋಟಲ್ ಇರ್ತಕ್ಕಂಥದ್ದು ಎಷ್ಟಿದೆ ಅಂತಂದರೆ 9 ಇದ್ದಾವೆ. ಓಕೆನಾ, 10 ಇದ್ದಾವೆ. ಸಾರಿ. ಇನ್ನು ಸಂಖ್ಯೆಗಳು ಪಾಠದ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗೊಂದಿಗೆ ನೋಡೋಣ. ಸಂಖ್ಯೆಗಳು. ಸೊ ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇಳಿದರು 4 ಅಂಕೆ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ. ಸೊ 4 ಅಂಕೆಯ ಅತಿ ದೊಡ್ಡ ಸಂಖ್ಯೆ ಕೇಳಿದ್ದಾರೆ. ಎ 1000, ಬಿ 9009, ಸಿ 9999, ಡಿ 1001. ಸೊ 9999 ಇಸ್ ದ ರೈಟ್ ಆನ್ಸರ್. ಇನ್ನು 5863ರ ಹಿಂದಿನ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಆಯ್ಕೆ ಎ ಬರ್ತದೆ. 5862 ಏನಾಗದಪ್ಪ ಅಂದ್ರೆ 5863ರ ಹಿಂದಿನ ಸಂಖ್ಯೆ ಆಗದ. ಪ್ರಶ್ನೆ 3ಕ್ಕೆ ಬರೋಣ. 4 ಅಂಕೆ ಸಂಖ್ಯೆಗಳಲ್ಲಿ ಅತ್ಯಂತ ಕನಿಷ್ಠ ಸಂಖ್ಯೆ ಕೇಳಿದ್ದಾರೆ. ಕನಿಷ್ಠ ಪದದ ಅರ್ಥ ಚಿಕ್ಕ ಸಂಖ್ಯೆ. ಸೊ ಏನಾಗ್ತದೆ 1000 ಇಸ್ ದ ರೈಟ್ ಆನ್ಸರ್. ಇನ್ನು 7305 ಪದಗಳಲ್ಲಿ ಬರೀರಿ ಅಂತ ಕೇಳಿದ್ದಾರೆ. 7305 ಅಂತ ಬರೀಬೇಕು. ಇನ್ನು 4738 ಇಟ್ ಮೀನ್ಸ್ 4738ರ ಮುಂದಿನ ಸಂಖ್ಯೆ ಕೇಳಿದ್ದಾರೆ. ಸೊ 4739 ಅನ್ನೋದು ಬರ್ತದೆ. ಇನ್ನು 5847ರಲ್ಲಿ 5ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. 5000 ಅನ್ನೋದು ಸರಿಯಾದ ಉತ್ತರ ಬರಬೇಕು. 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 4 ಪ್ರಶ್ನೆ. ಮೊದಲೇ ಕೇಳಿದ್ರು 1701ರಿಂದ 1720ರವರೆಗೆ ಸಂಖ್ಯಾ ಪಟ್ಟಿಗಳನ್ನು ಬರೀರಿ ಅಂತ ಕೇಳಿದ್ರು. ಸೊ ಈ ಥರ ನೀವೇನು ಮಾಡಬೇಕು, ಸಂಖ್ಯಾ ಪಟ್ಟಿಯನ್ನು ಬರೀಬೇಕು. 1701, 1702, 1703, 1704, 1705, 1706, 1707, 1708, 1709, 1710. ಅದೇ ಥರ 1711, 1712, 1713, 1714, 1715, 1716, 1717, 1718, 1719, 1720. ಇನ್ನು 2 ಅಂಕದ ಪ್ರಶ್ನೆ ಕೇಳಿದ್ರು ಸರಣಿಯ ಮುಂದಿನ ಸಂಖ್ಯೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸರಣಿ ಗಮನಿಸ್ರಿ. ಸೊ ಪ್ರತಿ ಸರಣಿಯಲ್ಲಿ 25 ಪ್ಲಸ್ ಮಾಡ್ತಾ ಹೋಗಿದ್ದಾರೆ. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಮುಂದಿನ ಒಂದು ಗೊತ್ತಾಗ್ತಿತ್ತು. 1100, 1125, 1150. ದೆನ್ ಬರಬೇಕು 1000, 2000, 2175, 2200, ಓಕೆ, 2225, 2250. ಇಷ್ಟು 4 ಸಂಖ್ಯೆಗಳನ್ನು ಬರೀಬೇಕು. ಇನ್ನು ಮೌಖಿಕ ಪ್ರಶ್ನೆ ಇತ್ತು. 1000ದ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. 1001, 3998 ಮತ್ತು 4000ದ ಮಧ್ಯದ ಸಂಖ್ಯೆ ಹೇಳು ಕೇಳಿದ್ದಾರೆ. 3999. ಇನ್ನು 2769ರಲ್ಲಿ 1000ದ ಸ್ಥಾನದಲ್ಲಿ ಇರುವ ಅಂಕಿ ಕೇಳಿದರು 2. ಇನ್ನು ಬದಲಾಗದ ಒಂದು ಸಂಖ್ಯೆ ಬೆಲೆಗೆ ಏನಂತ ಕರಿತೀವಿ, ಮುಖ ಬೆಲೆ. 8000ದ ಹಿಂದಿನ ಸಂಖ್ಯೆ ಯಾವುದು ಅಂತ ಕೇಳಿದರೆ 7999 ಅಂತ ಮೌಖಿಕದಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿತ್ತು. ಇಷ್ಟಿತ್ತು 4ನೇ ತರಗತಿ ಗಣಿತದ ಮೊದಲ 2 ಪಾಠಗಳ ಒಂದು LB ಪೇಪರ್ಸ್ ಅಂತ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.